ಜಗತ್ತಿನ ಶ್ರೇಷ್ಠ ಹಾಗೂ ಬುದ್ಧಿವಂತ ವಿಜ್ಞಾನಿಯಾಗಿರೋ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಸಲ ಒಂದು ಮಾತು ಹೇಳ್ತಾರೆ, ದ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ದ ಏಟ್ತ್ ವಂಡರ್ ಆಫ್ ದ ವರ್ಲ್ಡ್, ದೋಸ್ ಹೂ ನೋ ಇಟ್ ಹಿ ಅರ್ನ್ಸ್ ಇಟ್, ದೋಸ್ ಹೂ ಡಸಂಟ್ ಇಟ್ ಹಿ ಪೇ ಇಟ್ ಅಂತ. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಜಗತ್ತಿನ 8ನೇ ಅದ್ಭುತ. ಇದ್ರ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಅವರು ಇದರಿಂದ ದುಡ್ಡು ಮಾಡ್ತಾರೆ, ಯಾರು ಇದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಅವರು ಇದಕ್ಕೆ ಪೇ ಮಾಡ್ತಾರೆ ಅಂತ ಇದರ ಅರ್ಥ. ನೀವೇನಾದರೂ 15,000 SIP ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಪ್ರತಿ ತಿಂಗಳು ನಿಮ್ಗೇನಾದರೂ 15% ರಿಟರ್ನ್ ಸಿಕ್ಕರೆ ನೀವು ಮೊದಲನೇ ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ 1,80,000 ನೀವು ಇನ್ವೆಸ್ಟ್ ಮಾಡಿರ್ತೀರ ಒಂದು ವರ್ಷದಲ್ಲಿ. ಅದಕ್ಕೆ ನಿಮ್ಮ ಫೈನಲ್ ಕಾರ್ಪಸ್ ಆಗಿರೋದು 1,95,000 ಆಗಿರುತ್ತೆ. ಇದರಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಾಯಿತು ಅಂದರೆ, ಗೇನ್ ಎಷ್ಟಾಯಿತು ಅಂದರೆ 15,316 ರೂಪಾಯಿ ನಿಮಗೆ ಗೇನ್ ಆಗಿರುತ್ತೆ. ಮೊದಲನೇ ವರ್ಷ ನಿಮ್ಗೆ ಅನಿಸುತ್ತೆ ಏನು ಡೆವಲಪ್ ಆಗಿಲ್ಲ ಅಂತ. ಇದನ್ನು ಸ್ವಲ್ಪ ಮುಂದೆ ಹೋಗೋಣ, ಇನ್ನೂ ಸ್ವಲ್ಪ ಮುಂದೆ ನೋಡ್ತಾ ಹೋಗೋಣ. 3ನೇ ವರ್ಷಕ್ಕೆ ನೀವು ಟೋಟಲ್ ಇನ್ವೆಸ್ಟ್ಮೆಂಟು 5,40,000 ಆಗುತ್ತೆ. ನಿಮ್ಮ ಫೈನಲ್ ಕಾರ್ಪಸ್ಸು 6,85,000 ಆಗುತ್ತೆ. ಇದರಲ್ಲಿ ನಿಮ್ಗೆ ಗೇನ್ ಆಗಿದ್ದು 1,45,000. ಇವಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು ವರ್ಷಕ್ಕೆ ನೋಡಿದರೆ ಕೇವಲ 15,000 ನಿಮ್ಗೆ ಏನಾಗಿತ್ತು, ಅದೇ 3 ವರ್ಷಕ್ಕೆ ನೋಡಿದರೆ ನಿಮಗೆ 1,40,000 ನಿಮ್ಗೆ ಏನಾಗಿದೆ. ಅದೇ ರೀತಿ 5 ವರ್ಷಕ್ಕೆ ನೋಡಿದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟು 9 ಲಕ್ಷ ನೀವು ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ಮ ಕೈಲಿಂದ. ಟೋಟಲ್ ಕಾರ್ಪಸ್ ನಿಮ್ದಾಗಿರುತ್ತೆ 13,45,000 ಆಗಿರುತ್ತೆ. ನಿಮಗೆ ಟೋಟಲ್ ಗೇನ್ ಆಗಿರೋದು 4,45,000 ನಿಮ್ಗೆ ಗೇನ್ ಆಗಿರುತ್ತೆ. ಅಂದರೆ 3ನೇ ವರ್ಷಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ 3 ಪಟ್ಟು ನಿಮ್ದು ಗೇನ್ ಆಯಿತು. 2 ವರ್ಷದಲ್ಲಿ ನೆಕ್ಸ್ಟ್ 3 ಪಟ್ಟು ನಿಮಗೆ ಗೇನ್ ಆಗಿತ್ತು. ಅಂದರೆ ನಿಮ್ಮ ಪ್ರಾಫಿಟ್ಟು ಡಬಲ್ ಆಗ್ತಾಯಿದೆ. ಅದೇ ಏನಾದರೂ 10 ವರ್ಷಕ್ಕೆ ನೋಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟು 18 ಲ್ಯಾಕ್ ಆಗಿರುತ್ತೆ. ನಿಮ್ಮ ಫೈನಲ್ ಕಾರ್ಪಸ್ಸು 41.8 ಲ್ಯಾಕ್ ಆಗಿರುತ್ತೆ. ಅಂದರೆ ಇದರಲ್ಲಿ ನಿಮ್ಗೆ ಗೇನ್ ಎಷ್ಟಾಯಿತು, 23.8 ಲ್ಯಾಕ್ ಗೇನ್ ಆಯಿತು. ಅಂದರೆ 5 ವರ್ಷದಿಂದ 10 ವರ್ಷಕ್ಕೆ, ನೆಕ್ಸ್ಟ್ 5 ವರ್ಷಕ್ಕೆ ನಿಮ್ಮ ಪ್ರಾಫಿಟ್ಟು 4ರಿಂದ 5 ಪಟ್ಟು ಆಯಿತು. ನೆಕ್ಸ್ಟು ನೀವೇನಾದರೂ 15 ವರ್ಷಕ್ಕೆ ನೋಡ್ತೀರಾ ಅಂದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟು 27 ಲ್ಯಾಕ್ ಆಗಿರುತ್ತೆ. ಅದೇ ನಿಮ್ಗೆ ರಿಟರ್ನು 1.2 CR ಆಗಿರುತ್ತೆ. ಅಂದರೆ ಇಲ್ಲಿ ನಿಮ್ಗೆ ಏನಾಗಿದ್ದು 74 ಲ್ಯಾಕ್ಸ್ ನಿಮಗೆ ಗೇನ್ ಆಗಿದೆ. ಅದೇ ಏನಾದರೂ ನೀವು 20 ಇಯರ್ಸಿಗೆ ನೋಡ್ತೀರಾ ಅಂದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟು 36 ಲ್ಯಾಕ್ಸ್ ಆಗಿರುತ್ತೆ. ನಿಮ್ಮ ಫೈನಲ್ ಕಾರ್ಪಸ್ಸು 2.27 crore ಆಗಿರುತ್ತೆ. ಅಂದರೆ ನಿಮಗೆ ಟೋಟಲ್ ಗೇನ್ ಆಗಿದ್ದು 1.91 crore, ಆಲ್ಮೋಸ್ಟ್ ನಿಮಗೆ 2 ಕೋಟಿ ರೂಪಾಯಿ ನಿಮಗೆ ಎಷ್ಟು ಗೇನ್ ಆಗಿದೆ. ನೀವು 20 ವರ್ಷದ ಟೆನ್ಯೂರಲ್ಲಿ, 20 ವರ್ಷ ಡ್ಯೂರೇಷನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು ಕೇವಲ 36 ಲಕ್ಷ ಅಷ್ಟೇ. ಅದೇ ನಿಮ್ಗೆ ರಿಟರ್ನ್ ಬಂದಿರೋದು 1,91,00,000 ನಿಮಗೆ ರಿಟರ್ನ್ ಬಂದಿದೆ.